ಓಂ ಚಿರಂಜೀವಿನೇ ನಮಃ. ನಿತ್ಯಭಕ್ತಿ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರುತ್ತಾ, ದೇವಸ್ಥಾನಕ್ಕೆ ಹೋದಾಗ ನವವಿಧ ಭಕ್ತಿಗಳಲ್ಲಿ ಭಗವಂತನನ್ನು ಆರಾಧನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಈ ವಿಷಯ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ನಮಗೆಲ್ರಿಗೂ ಗೊತ್ತು, ನಾವೆಲ್ಲರೂ ಕೂಡ ಅದನ್ನು ಆಚರಣೆ ಮಾಡ್ತೀವಿ. ಅದರ ವಿಚಾರದಲ್ಲಿ ಇವತ್ತಿನ ದಿವಸ ದೇವಾಲಯಕ್ಕೆ ಹೋದಾಗ ವಿಭೂತಿ ಹಚ್ಕೊಳ್ತೀವಿ, ಕುಂಕುಮ ಇಟ್ಕೊಳ್ತೀವಿ, ಪ್ರಸಾದವನ್ನು ಸ್ವೀಕಾರ ಮಾಡ್ತೀವಿ, ತೀರ್ಥವನ್ನು ಸ್ವೀಕಾರ ಮಾಡೋದ್ರ ಜೊತೆಗೆ ನಾವೆಲ್ಲರೂ ಕೂಡ ಪೂರ್ವದಿಂದಲೂ ಅನಾದಿ ಕಾಲದಿಂದಲೂ ಕಿವಿಯಲ್ಲಿ ಭಗವಂತನ ಒಂದು ಪುಷ್ಪವನ್ನು ಧಾರಣೆ ಮಾಡಿಕೊಳ್ಳೋದು. ಕಿವಿಯಲ್ಲಿ, ಬಲಗಿವಿಯಲ್ಲಿ ನಾವು ದೇವರ ಪುಷ್ಪವನ್ನು, ತುಳಸಿಯನ್ನು ಅಥವಾ ಅಲ್ಲಿ ಕೊಡ್ತಕ್ಕಂಥ ಯಾವುದೇ ಒಂದು ದೇವರ ಒಂದು ಲಾಂಛನವನ್ನು ಅಥವಾ ದೇವರ ಒಂದು ಪುಷ್ಪ ಎಲೆ ಇರ್ಬೋದು ಅಥವಾ ಏನೇ ಒಂದು ತುಳಸಿ ಇರ್ಬೋದು ಕೊಟ್ಟಾಗ ಅದನ್ನು ಕಿವಿಯಲ್ಲಿ ಇಟ್ಕೊಳ್ತೀವಿ. ಇದು ಎಷ್ಟರ ಮಟ್ಟಿಗೆ ಮಹತ್ವ ಬೀರುತ್ತೆ, ಯಾಕೆ ಬಲಗಿವಿಯಲ್ಲೇ ಇಟ್ಕೊಳ್ತೀವಿ, ಇದರ ವಿಶೇಷ ಏನು, ಆ ಕಿವಿಯಲ್ಲಿ ಇಟ್ಕೊಳ್ಳೋದ್ರಿಂದ ನಮ್ಮ ದೇಹಕ್ಕೆ ಎಷ್ಟರ ಮಟ್ಟಿಗೆ ಇದು ಪ್ರೋತ್ಸಾಹ ಅಥವಾ ಎಷ್ಟರ ಮಟ್ಟಿಗೆ ರಕ್ಷಣೆಯನ್ನು ಕೊಡುತ್ತೆ, ಯಾವ ರೀತಿಯ ಲಹರಿಗಳು ನಮ್ಮ ದೇಹದಲ್ಲಿ ಪ್ರವೇಶ ಮಾಡುತ್ತೆ, ಇವೆಲ್ಲವನ್ನು ತಿಳ್ಕೊಳ್ತಕ್ಕಂಥ ಸಮಯ ಕೂಡ ಇದಾಗಿರುತ್ತೆ. ಗಂಡಸರು ಆಗ್ಬೋದು, ಹೆಂಗಸರು ಜಡೆಯಲ್ಲಿ ಮುಡ್ಚ್ಕೊಳ್ತಾರೆ, ಹಿಂದೆಗೆ ಜಡೆಯಲ್ಲಿ ಇಟ್ಕೋತಾರೆ. ಇತ್ತೀಚೆಗೆ ಅದನ್ನು ಕೂಡ ಕಡಿಮೆ ಮಾಡಿರ್ಬೋದು. ಆದರೂ ಕೂಡ ನಾವು ಹೆಂಗಸರು ಜಡೆಯಲ್ಲಿ ಇಟ್ಕೋತಾರೆ, ಗಂಡಸರು ಕಿವಿಯಲ್ಲಿ ಹೂವು ಇಟ್ಕೊಳ್ಳೋದು. ಇದು ಬಲಗಿವಿಯ ಮೇಲೆ ಬಲಭಾಗ ಸೂರ್ಯನ ಭಾಗ, ಎಡಭಾಗ ಚಂದ್ರನ ಭಾಗ ಕೂಡ ಆಗಿರುತ್ತೆ. ಅದರ ಜೊತೆಗೆ ಬಲಗಿವಿಗೆ ಎಷ್ಟು ಪ್ರಾಶಸ್ತ್ಯ ಕೊಡ್ತೀವಿ ಅಂದರೆ, ಪುಟ್ಟ ಮಕ್ಕಳಿದ್ರೆ ನಾವು ಮಕ್ಕಳಿಗೆ ಆ ಕಿವಿಯನ್ನು ಹೊಲಿಸಿ ಅಲ್ಲಿ ಕಿವಿಯಲ್ಲಿ ಒಂದು ಓಲೆ ಅಥವಾ ಬಂಗಾರದವನ್ನು ಇಡಿ ಅಂತ ಹೇಳ್ಬಿಟ್ಟು ನಾವೆಷ್ಟೋ ಜನಕ್ಕೆ ಹೇಳ್ತೀವಿ. ಯಾಕೆ? ಬಲಗಿವಿಗೆ ಒಂದು ಧನಾತ್ಮಕ ಗಾಳಿ ಅಥವಾ ಧನಾತ್ಮಕ ಲಹರಿಗಳನ್ನು ಹೀರ್ಕೊಳ್ಳೋ ಶಕ್ತಿ ಕೂಡ ಆ ಬಲಗಿವಿಗೆ ಇದೆ. ಅದರ ಜೊತೆಗೆ ನಾವು ಇವತ್ತು ಏನು ಕೇಳಿಸ್ಕೊಳ್ತಾ ಇದ್ದೀವಿ, ಯಾರು ಏನೇ ಹೇಳಿ ಕೇಳಿಸ್ಕೊಳ್ಳೋದು ಅಥವಾ ನಾವು ಒಂದು ಸಿನಿಮಾ ನೋಡ್ತಕ್ಕಂಥದ್ದಾಗಲಿ, ಆ ಕೇಳಿಸ್ಕೊಳ್ಳೋ ತರಂಗಗಳಿದೆಯಲ್ವಾ, ಆ ತರಂಗಗಳು ಎರಡು ಕಿವಿ ನಮ್ಮ ದೇಹದಲ್ಲಿ ಇದ್ದರೂ ಕೂಡ ಬಲಗಿವಿಗೆ ಸ್ವಲ್ಪ ಸ್ಟ್ರಾಂಗ್ ಇರುತ್ತೆ. ಬೇಗ ಆ ತರಂಗಗಳನ್ನು ಹೀರ್ಕೊಳ್ತಕ್ಕಂಥ ಶಕ್ತಿ ಈ ಒಂದು ಬಲಗಿವಿಗಿರುತ್ತೆ. ಬಲಗಿವಿ ಮೇಲೆ ಹೂವು ಇಟ್ಕೊಂಡಾಗ, ತುಳಸಿಯನ್ನು ಇಟ್ಕೊಂಡಾಗ ಈ ದೇಹಕ್ಕೆ ಒಂದು ವಿಶೇಷವಾದ ಧನಾತ್ಮಕ ಶಕ್ತಿ ದೇಹದ ಒಳಗಡೆ ಹೋಗುತ್ತೆ. ಅದನ್ನೇ ನಾವು ಹೇಳ್ತೀವಿ ಅಂತರಂಗ ಶುದ್ಧಿ. ನಾವು ಈ ದೇಹನ ಸ್ನಾನ ಮಾಡಿ ನಾವು ಶುದ್ಧವಾಗಿ ಇಟ್ಕೊಳ್ಳೋದು ಇದು ಬಹಿರಂಗ ಶುದ್ಧಿ. ಅಂತರಂಗ ಶುದ್ಧಿ ಅಂತೂ ಕೂಡ ನಾವು ಹೇಳ್ತೀವಿ, ಅಂತರಾತ್ಮ ಅಂತೂ ಕೂಡ ಹೇಳ್ತೀವಿ. ಬಲಭಾಗದಲ್ಲಿರ್ತಕ್ಕಂಥದ್ದೇ ನಮ್ಮ ಈ ಶರೀರದಲ್ಲಿ ಒಂದಲ್ಲ ಒಂದು ದಿವಸ ಈ ಆತ್ಮ ಆಚೆಗೆ ಹೋಗುತ್ತೆ. ಆ ಆತ್ಮ ಇರೋದು ಬಲಭಾಗದಲ್ಲಿ, ಆ ಪ್ರಾಣಶಕ್ತಿ ಇರೋದು ಬಲಭಾಗದಲ್ಲಿ. ಆ ಬಲಭಾಗಕ್ಕೆ ಬಲಗಿವಿಯಿಂದ ಒಳ್ಳೆ ಗಾಳಿ ಹೋದಾಗ ಇನ್ನೂ ಒಂದಷ್ಟು ಆಯುಸ್ ಜಾಸ್ತಿ ಆಗುತ್ತೆ, ಆಲೋಚನಾ ಶಕ್ತಿಗಳು ಚೆನ್ನಾಗಿರುತ್ತೆ, ಧನಾತ್ಮಕವಾಗಿ ಚಿಂತನೆ ಮಾಡ್ತೀವಿ, ಸಮಾಜದಲ್ಲಿ ಎಲ್ಲರ ಜೊತೆ ಬೆರೆತು ಜೀವನವನ್ನು ಕೂಡ ನಾವು ಮಾಡ್ತೀವಿ. ಇಂತಹ ವಿಶೇಷ ಇರೋದೇ ಈ ಬಲಗಿವಿಗೆ. ಹಾಗಾಗಿ ದೇವಸ್ಥಾನಕ್ಕೆ ಹೋದರೆ ಒಂದೇ ಒಂದು ಸಣ್ಣ ಹೂವು ಏನೋ ಕಿವಿ ಮೇಲೆ ಇಟ್ಕೊಂಡಾಗ, ಆ ಕಿವಿ ಮೇಲೆ ಅಥವಾ ನಾವು ಕಿವಿ ಮೇಲೆ ಇಟ್ಟಾಗ ಅದರ ಶಕ್ತಿ ಎಲ್ಲಿ ಅಂತೀವಿ, ಆದರೆ ಅದರ ಒಂದು ಆ ಲಹರಿಗಳು ಈ ದೇಹಕ್ಕೂ ಕೂಡ ಹೋಗುತ್ತೆ ಅಂತ ಹೇಳ್ತಕ್ಕಂಥದ್ದು ಆಗಿದ್ದು, ಆ ಹೂವು ಭಗವಂತನ ಸಾನ್ನಿಧ್ಯದಲ್ಲಿರ್ತಕ್ಕಂಥದ್ದು. ಆ ದೇವರಿಗೆ ಯಾವುದು ಪ್ರಿಯವೋ ಅದನ್ನು ನಾವಿಟ್ಕೊಂಡ್ರೆ ಭಗವಂತ ನಮಗೆ ತುಂಬ ಆಶೀರ್ವಾದವನ್ನು ಕೂಡ ಕೊಡ್ತಾನೆ. ಅಹಂ ಕಡಿಮೆ ಆಗುತ್ತೆ, ಆಲೋಚನಾ ಶಕ್ತಿಗಳು ಬರುತ್ತೆ, ಜೀವನ ವಿಧಾನವನ್ನು ಕಲ್ತ್ಕೋತೀವಿ, ಸಮಾಜದಲ್ಲಿ ಗುರುತರ ವ್ಯಕ್ತಿಗಳು ಕೂಡ ಆಗ್ತೀವಿ, ಭಕ್ತಿ ಕೂಡ ಇರುತ್ತೆ, ಕುಟುಂಬವನ್ನು ರಕ್ಷಣೆ ಮಾಡ್ತೀವಿ, ದೇಶವನ್ನು ರಕ್ಷಣೆ ಮಾಡ್ತೀವಿ, ಗುರುತರವಾಗಿರ್ತೀವಿ. ಹಿಂದೂ ಸಮಾಜದ ಅಥವಾ ಭಾರತ ದೇಶದಲ್ಲಿ ಹುಟ್ಟಿದ್ದಕ್ಕೆ ಏನೋ ಒಂದು ಸಾಧನೆ ಮಾಡಿ ಕೂಡ ಹೋಗ್ತೀವಿ. ಇವೆಲ್ಲವನ್ನು ಆಚರಣೆ ಮಾಡಿಕೊಂಡಾಗ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.